ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ರು ಅನ್ಕೊಂಡ್ರಿ. ನಾವು ಕೂಡ ಆರಾಮಾಗಿದ್ದೀವಿ. ಇವತ್ತೇನಪ್ಪ ಅಂದ್ರೆ ನಾವು ನಮ್ಮ ಹಳ್ಳಿ ಕಡೆ ಒಂದು ಹೊಸ ರೆಸಿಪಿ ತೊಗೊಂಬಂದಿನ್ರಿ. ಆ ರೆಸಿಪಿ ಏನು ಮಾಡೋದು ಹೆಂಗೆ ಮಾಡೋದು ನೋಡೋಣ ಬರ್ರಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡಾಕತ್ತಿರಲಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಕೂಡ ಮಾಡಿರಿ. ಉಗಾದಿ ಹಬ್ಬ ಐತಿ. ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ನೋಡ್ರಿ, ನಾನು ಚುನ್ಮುರು ತೊಗೊಂಡನು, ಒಂದು ಬಟ್ಲಾಗಷ್ಟ ಚುನ್ಮುರು ತೊಗೊಂಡನು. ಚುನ್ಮುರು ಯಾಕಪ್ಪ ತೊಗೊಂಡಿನ ಅಂದ್ರೆ ನಾನು ಚುನ್ಮುರದಿಂದ ಇವತ್ತು ಬಜ್ಜಿ ಮಾಡ್ತೀನಿ ರೀ. ಬಜ್ಜಿ ಮಾಡ್ಲಾಗ ಏನು ಹತ್ತತಿ ಏನೇನಿಲ್ಲ ಮತ್ತು ಯಾವ ಥರ ಮಾಡ್ಬೇಕಂತೇಳಿ ನೋಡೋಣ ಬರ್ರಿ. ಇವಾಗ ನೋಡ್ರಿ, ಒಂದು ಬಟ್ಲಾಗಷ್ಟ ಕಡ್ಲಿ ಹಿಟ್ಟು ತೊಗೊಂಡನು. ಆಮೇಲೆ ಚುನ್ಮುರಿಗೆ ನೋಡ್ರಿ, ಇವಾಗ ಚುನ್ಮುರಿ ಕೂಡ ಹಾಕಿ ನೋಡ್ರಿ. ಆಮೇಲೆ ಒಂದು ಸ್ವಲ್ಪ ಸೋಡಾ ತೊಗೊಂಡನು, ಸೋಡಾ ಹಾಕ್ತೀನಿ ನೋಡ್ರಿ. ಈಗ ಒಂದು ಸ್ವಲ್ಪ ಅರ್ಶಿನ ಪುಡಿ, ಆಮೇಲೆ ನೋಡ್ರಿ ಒಂದು ಸ್ವಲ್ಪ ಕಸ್ತೂರಿ ಮೆಂತಿ ಈ ಥರ ಸಣ್ಣ ಮಾಡಿ ಹಾಕ್ರಿ ಒಂದು ಇಟಕ. ಆಮೇಲೆ ರುಚಿಗೆ ತಕ್ಕಷ್ಟ ಉಪ್ಪು ರೀ. ಆಮೇಲೆ ಒಂದು ಸ್ವಲ್ಪ ಒಂದು ಚಮಚ ಆಗಷ್ಟ ಅಂದ್ರೆ ಒಂದು ಸ್ಪೂನ್ ಆಗಷ್ಟ ನಾನು ನೋಡ್ರಿ ಧನಿಯಾ ಪುಡಿ ತೊಗೊಂಡನು. ಒಂದು ಸ್ವಲ್ಪ ಗರಂ ಮಸಾಲ, ಆಮೇಲೆ ಒಂದು ಸ್ವಲ್ಪ ಹಿಂಗೆ ತೊಗೊಂಡಿನಿ ನೋಡ್ರಿ. ಒಂದು ಸ್ವಲ್ಪ ಅಜ್ವಾನ ಒಂದು ಸ್ವಲ್ಪ ಈ ಥರ ತಿಕ್ಕಿ ಹಾಕ್ಬೇಕ್ರಿ. ಆಮೇಲೆ ನೋಡ್ರಿ, ಇವಾಗ ನಾನು ಒಂದು ಸ್ವಲ್ಪ ಮೆಣ್ಸಿಕಾಯಿ ತೊಗೊಂಡೆ ನೋಡ್ರಿ. ಒಂದು 5-6 ಮೆಣ್ಸಿಕಾಯಿ ತೊಗೊಂಡು ಸಣ್ಣಂಗಿ ಈ ಥರ ಕಟ್ ಮಾಡಿಟ್ಟನು. ಇವಾಗ ಉಳ್ಳಾಗಡ್ಡಿನೂ ಈ ಥರ ಸಣ್ಣಗೆ ಹೋಳಿಟ್ಟು ನೋಡ್ರಿ. ಇವಾಗ ಒಟ್ಟನ್ನು ಹಾಕ್ಲತ್ತೀನಿ ನೋಡ್ರಿ. ಈ ಥರ ಮುಂಚೆ ನಾವು ಕೈಲಿನ ಎಲ್ಲಾನ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಒಂದು ಸ್ಪೂನಾಗಷ್ಟೇ ಚಿಲ್ಲಿ ಪೌಡರ್ ತೊಗೊಂಡನು. ಇವಾಗ ನೀರು ಹಾಕಿ ಚಲೋ ತಂಗಿ ನಾವು ಇದನ್ನು ಕಲಿಸ್ಬೇಕ್ರಿ. ಭಾಳ ಇದನ್ನಾಗ ಅಳಕ್ ಮಾಡಂಗಿಲ್ಲ ರೀ, ಒಂದು ಸ್ವಲ್ಪ ಗಟ್ಟಿ ಇರ್ಬೇಕ್ರಿ ಇದು. ಏನೈತಿ ಈ ರೀತಿ ಚಲೋ ತಂಗಿ ಗಟ್ಟಿಂಗಿ ಕಲಿಸ್ಕೋಬೇಕ್ರಿ. ಕಲಿಸ್ಕೊಂಡು ಏನೈತಿ ಒಂದು 5 ನಿಮಿಷ ನೆನೆಯಾಗಿ ಬಿಡೋಣ್ರಿ. ಅದನ್ನು ನೆನೆಯಾಗಿ ಬಿಟ್ಟು ಅಂದ್ರೆ ಏನಾಗತ್ತಿರಲಿ ಬಜ್ಜಿ ಚಲೋ ತಂಗಿ ಬರ್ತಾವೆ. ನೋಡಿ, ಬಜ್ಜಿ ಮಾಡೋಕೆ ಏನೈತಿ ಎಣ್ಣೆಯನ್ನು ಕಾಸಾಕಿಟ್ಟಿವ್ರಿ. ಎಣ್ಣೆ ಕಾದೈತಿ. ಇನ್ನು ಬಜ್ಜಿ ಬಿಡೋಣ್ರಿ ಒಂದೊಂದಾಗಿ. ಎಣ್ಣೆ ಒಳಗೆ ಏನಂತಾರಲ್ಲ ಚಲೋ ತಂಗಿ ಫ್ರೈ ಆಗ್ಬೇಕು. ಇವು ಒಂದು 3 ನಿಮಿಷ 4 ನಿಮಿಷ ಬಿಡ್ಬೇಕ್ರಿ ಚಲೋ ತಂಗಿ ಫ್ರೈ ಆಗಕ್ಕೆ. ಚಲೋ ತಂಗಿ ಫ್ರೈ ಆದಂದ್ರೆ ತಾನ ಮ್ಯಾಲ ಯಾವುದೂ ಚಮಚ ತೊಗೊಂಡು ಏನಂತಲ್ಲ ತಿರುಗಬಾರ್ದು. ಅವ್ರನ್ನ ತಾನ ಎಣ್ಣೆ ಒಳಗೆ ಕುದ್ದು ಏನು ಬರ್ತಾವಲ್ಲ ಮ್ಯಾಲ ಬರ್ತಾರ. ನೋಡ್ರಿ, ಚಲೋ ತಿಂಗ್ ಫ್ರೈ ಆಗ್ಯಾವ ನೋಡ್ರಿ. ಎಷ್ಟು ಮಸ್ತ್ ಕಾಣತ್ತಾವ್ರಿ, ಎಷ್ಟು ಸೂಪರ್ ಕಾಣತ್ತಾವ ನೋಡ್ರಿ. ನೋಡ್ರಿ ತೆಗೀನ್ರಿ ಇವ್ರನ್ನ. ಮಧ್ಯಾಹ್ನ ಚಾ ಜೊತೆ ತಿಲ್ಲಾಕಂತೂ ಭಾರಿ ಸೂಪರ್ ಹತ್ತಾವ್ರಿ, ಮಸ್ತ್ ಹತ್ತಾವ್ರಿ ಇವು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಮಸ್ತ್ ಆಗ್ಯಾವ ನೋಡ್ರಿ. ಇನ್ನೇನು ಬಿಟ್ಟು ತೋರಿಸ್ತೀವಿ ನಿಮಗೆ. ಸಾವಕಾಶ ಬಿಡ್ಬೇಕ್ರಿ, ಏನು ಸಿಡಿತೈತಿ.
ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ. ನೋಡ್ರಿ ಎಷ್ಟು ಭಾರಿ ಆಗ್ಯಾವ. ಚುರುಮುರಿದಿಂದ ಇದನ್ನ ಮಾಡೀವಿ ನೋಡ್ರಿ. ಏನು ಬಜ್ಜಿ ರೀ, ಚುರುಮುರಿ ನೋಡ್ರಿ. ಎಲ್ಲರೂ ಕುಂತೀವಿ ನೋಡ್ರಿ ಇಲ್ಲಿ ಬಜ್ಜಿ ತಿನ್ನಕ. ಬಜ್ಜಿ ಅದ ನೋಡ್ರಿ ಇಲ್ಲಿ, ಬಜ್ಜಿನ ತಿಂತೀವಿ ನೋಡ್ರಿ. ಈಗಲೇ ಬರ್ರಿ ತಿನ್ ಬರ್ರಿ ಬಜ್ಜಿ, ಬರ್ರಿ ಅಮ್ಮ ಹೇಳಿ ಕಳ್ಸ್ಕೊಂಡ್ರು ಮಾಮ ಕರೀಲೆ ನೋಡ್ರಿ. ಎಲ್ಲರೂ ಬಜ್ಜಿ ತಿನ್ನತ್ತಾರ ನೋಡ್ರಿ. ಹೆಂಗದಾವ ಬಜ್ಜಿ? ಹೆಂಗೈತೆ? ಮಸ್ತ್ ಚಲೋ ಆಗ್ಯಾತ ನೋಡ್ರಿ ಬಜ್ಜಿ ರೀ. ನೀವು ಒಮ್ಮೆ ಈ ಬಜ್ಜಿ ಟ್ರೈ ಮಾಡಿ ನೋಡ್ರಿ, ಮಸ್ತ್ ಹತ್ತೈತಿ, ಸೂಪರ್ ಹತ್ತಾವು, ಭಾರಿ ಆಕೈತ್ರಿ ಇದು ನೋಡ್ರಿ. ನಾನು ಚುರುಮುರಿ ತೊಗೊಂಡ ಚುರುಮುರಿದಿಂದ ಬಜ್ಜಿ ಮಾಡೀನಿ. ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ, ಕುರ್ಮುರು ಮಸ್ತ್ ಆಗ್ಯಾವು. ನೀವು ಕೂಡ ಮಾಡಿರಿ. ಮತ್ತು ಯಾವ ಥರ ಆಗ್ಯಾವ ಕಮೆಂಟ್ ಮಾಡಿರಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ನಮ್ಗೆ ಸಪೋರ್ಟ್ ಮಾಡಿರಿ.